ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ. ಇವತ್ತು ಈ ಸಿಗ್ಲಿ ಬಶ್ಯಾ ನನ್ನ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದ 130 ಕೋಟಿ ಪ್ರಜೆಗಳನ್ನು ಉದ್ದೇಶಿಸಿ ನಾನು 33 ವರ್ಷ ಜೈಲಿನಾಗಿದ್ದಾಗ ಸಿವಿಲ್ ಮ್ಯಾಟ್ರ್ ಹೆಂಗೆ, ಕ್ರಿಮಿನಲ್ ಮ್ಯಾಟ್ರ್ ಹೆಂಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆದರೂ ಅನುಭವ ತಿಳ್ಕೊಂಡು ತಮ್ಮಲ್ಲಿ ಈ ಒಂದು ಅನುಭವನ ಹಂಚ್ಕೊತಾ ಇದ್ದೇನೆ. ಯಾವುದ್ರ ಬಗ್ಗೆಪ್ಪ ಅಂದ್ರೆ ಹಿಂದೆ 1978ರಲ್ಲಿ ಇಂದಿರಾ ಗಾಂಧಿಯವರು ಈ ಒಂದು SC/ST ಪಂಗಡದವ್ರಿಗೂ ಒಳ ಪಂಗಡದವ್ರಿಗೂ ಒಂದು ಭೂಮಿನ ಮಂಜೂರು ಮಾಡಿತ್ತು. ಸುಮಾರು ಹಂತವಾಗಿ ಮಂಜೂರು ಮಾಡ್ತಾನೆ ಬಂದಿದೆ, ಮಾಡಿದ್ದು ಇತ್ತು. ಅದು ಯಾವ ರೀತಿ ಮಂಜೂರು ಮಾಡಿತ್ತು ಅಂದರೆ, ಸರ್ಕಾರ ಕೊಟ್ಟಂಥ ದೀನ ದಲಿತರು ಮತ್ತು ಹಿಂದುಳಿದ ವರ್ಗದವ್ರಿಗೂ ಈ ಒಂದು ಭೂಮಿನ ಸರ್ಕಾರದಿಂದನ ರೈತರಿಂದನ ಕೊಂಡುಕೊಂಡು ಸರ್ಕಾರ ದಲಿತರಿಗೋಸ್ಕರ ಭೂಮಿನ ಕೊಟ್ಟಂಥ ವ್ಯವಸ್ಥೆ ಇತ್ತು. ಅದನ್ನು ಯಾರು ಮಾರಾಟಕ್ಕಾಗಲಿ ತಗೊಳ್ಕೂಡ್ದು ಮತ್ತು ಅದನ್ನು ಮಾರೋಕ್ಕೂ ಆ ಒಂದು ದಲಿತನ ಕಡೆಯಿಂದನೂ ಆಗಬಾರ್ದು ಅಂತಂದು ಕಾನೂನಲ್ಲಿ ಅದು ಒಂದು ಸಂಸತ್ನಲ್ಲಿ ಆಗಿತ್ತು. ಅದೇ ಮುಂದುವರ್ಕೊಂಡು ಈಗ 40-50 ವರ್ಷ ಆಯಿತು ಆಗಿದೆ. ಈಗ ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿದ್ದಾರೆ. 2017 ಇಸ್ವಿಯಲ್ಲಿ ಮಾಡಿದ್ದಾರೆ. ಏನಂತ PTCL ಕಾನೂನು ಈ ಮಂಜೂರು ಆದಂಥ ಜಮೀನಿಗೆ PTCL ಒಳಗಡೆ ಬರುತ್ತಾ ಅಂತಂದು ಕೇಳಿದ್ದಾರೆ. ಬರಲ್ಲ ಅಂತ ಹೇಳಂಗಿಲ್ಲ, ಬರುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರ ನ್ಯಾಯಾಧೀಶರಲ್ಲೇನು ಈ ಸಿಗ್ಲಿ ಬಶ್ಯಂದು ಮನವಿ. ಇದು ಸರಿಯೋ ತಪ್ಪು ನನಗಂತೂ ಗೊತ್ತಿಲ್ಲ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. 1978 ಮಂಜೂರಾದಂಥ ಒಂದು ದಲಿತರಿಗೆ SC/STಗಳಿಗೆ ಮಂಜೂರು ಮಾಡಿಕೊಟ್ಟಂಥ ಸರ್ಕಾರ ಭೂಮಿನ ಅದನ್ನು ಯಾವ ರೈತರು ಅದನ್ನು ಮಾರಾಟ ತಗೊಳ್ಳೋದಾಗಲಿ ಅಥವಾ ಇವರು ಮಾರೋದಾಗಲಿ ಇಲ್ಲ. ಒಂದು ವೇಳೆ ಇವರು ಮಾರಾಟ ಮಾಡಿ ಇವ್ರು ತೊಗೊತೀವಿ ಅಂದವರು, ಮಾರಾಟಕ್ಕೆ ತೊಗೊಂಡವರು ಏನಾದರೂ ಇದ್ದರೆ ಅದು ವಾಪಸ್ ಬಿಟ್ಟು ಕೊಡಬೇಕು ಹೊರತು ಅದನ್ನು ಪರಬಾರಿ ಇಷ್ಟು ವರ್ಷದ ನಂತರ ಪರಬಾರಿ ಆದ ನಂತರ ನಮ್ಗೆ ಆಗುತ್ತೆ ಅಂತಂದು ಇವರ ತಿಳ್ಕೊಂಡಿದ್ದು ಅದು ತಪ್ಪು. ನೀವು ಎಷ್ಟೇ ದುಡ್ಡಿಗೆ ಖರೀದಿ ಮಾಡಿದ್ರೂ ದಲಿತರಿಗೆ ಕೊಟ್ಟಂಥ ಭೂಮಿನ ಅದನ್ನು ನಿಮಗೆ ವಾಪಸ್ಸು ಖರೀದಿ ಮಾಡ್ಕೊಂಡಿವೆ, ನಮಗೆ ಬೇಕಿದೆ ಅಂತಂದು ನೀವು ಎಷ್ಟೇ ಗೂಗರಿದ್ರೂ ಆ ಭೂಮಿ ನಿಮಗೆ ಸಿಗೋದು 100ಕ್ಕೆ 100ರಷ್ಟು ಸುಳ್ಳು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡೋಕ್ಕೇನಂತ ಇಲ್ಲ. ಈ ಒಂದು 1978 ಮಂಜೂರಾದಂಥ ಅಂದಿನಿಂದ ಮಂಜೂರು ಮಾಡಿದಂಥ ಸಂಸತ್ನಲ್ಲಿ ಬಿಲ್ ಜಾರಿಗೆ ಆದಂಥ ಒಂದು ಕಥೆನ ನಾವು ತಿಳ್ಕೊಂಡಾಗ ಈಗ ಅದು ಸಮಯ ಸಂದರ್ಭ ಭಾಳ ಕಾಲಾವಕಾಶ ಆಗಿದೆ. ಅದಕ್ಕೋಸ್ಕರ ಈಗ ಅದನ್ನು ತೊಗೊಂಡ್ಬಿಟ್ಟಿರ್ತಾರೆ. ಅವರು ತೊಗೊಂಡವರು ಕಷ್ಟ, ಇವ್ರು ನೋಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಏನಾಗೈತಿ, ಆ ಪರಬಾರಿ ಆಸ್ತಿನ ಮಾಡ್ಕೋಬೋದು ಅಂತಂದು ರೈತರಿಗೆ ಗೆಲುವು ಕೊಟ್ಟೈತಿ. ಆದರೆ ಅವ್ರಿಗೆ ನಾನೊಂದು ಸತ್ಯ ಹೇಳಬೇಕಂತ ಇದ್ದೀನಿ. ಇದು ಸಮಯ ವಿಳಂಬ ಆಗಿದ್ದರಿಂದ ಇದನ್ನು PTCLಗೆ ಸೇರ್ಪಡೆ ಆಗೋದಿಲ್ಲ ಅಂತಂದು ಸುಪ್ರೀಂ ಕೋರ್ಟ್ ಹೇಳೈತಿ. ಅಂದರೆ ಅವ್ರಿಗೊಂದು ಪ್ರಶ್ನೆ ಹಾಕ್ತೀನಿ. ಇವತ್ತು ಒಬ್ಬ ಕೊಲೆ ಮಾಡಿ, ಒಬ್ಬ ಕಳ್ಳತನ ಮಾಡಿ, ಒಬ್ಬ ದೇಶದ್ರೋಹ ಕೆಲಸ ಮಾಡಿ ಆತ ಕಣ್ಮರೆಯಾಗಿ ಹೋಗಿರ್ತಾನೆ. ಸುಮಾರು 50 ವರ್ಷದ ನಂತರ ಆತ ಒಂದು ಕಾನೂನಿಗೆ ಕೈಗೆ ಸಿಕ್ಕಾಗ ಅವನ ಕತೆಗೆ ಅವನೇನು ಮಾಡಿದಂಥ ಅಪರಾಧಕ್ಕೆ ಮತ್ತು ಅವನಿಗೆ ಕೇಸ್ ಜಡ್ದು ಜೈಲಿಗೆ ಕಳಿಸ್ತಂಥ ಇತಿಹಾಸ ಐತಿ. ಅವ ಓಡಿ ಹೋಗ್ಬಿಟ್ಟಾನ, 20-30 ವರ್ಷ 50 ವರ್ಷ ಓಡೋಗ್ಯಾನ.
ಅಪರಾಧ ಮಾಡಿ ಜಾಮೀನು ಮೇಲೆ ಹೋದವ್ನು ಬಂದೇ ಇಲ್ಲ ಅಂತಂದು ನೀವು ಅವನ್ನ ಹಂಗೆ ಕೈ ಬಿಡ್ತೀರಾ ಅಥವಾ ಅವನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕ್ತಿರ್ತಾನೆ. ಇದಕ್ಕೆ ಹಿಂಗೈತೆ ಅಂದರೆ ಇದಕ್ಕೆ ಯಾಕೆ ಹಿಂಗಿಲ್ಲ? ಅವ್ರಿಗೆ ಅದೇ ಅಳವಡಿಸಿರ್ತಾರೆ. ಈಗ ಡಿ ಸಿ ಪರ್ಮಿಷನ್ ಇಲ್ಲದೇ ಖರೀದಿ ಮಾಡೋದು ತಪ್ಪು. ಇದಕ್ಕೊಂದು ಇನ್ನೊಂದು ಸಂಸತ್ನಲ್ಲಿ ಈ ರೀತಿ ನೀವು ಅದನ್ನು ಬಿಲ್ ಪಾಸ್ ಮಾಡಿಸಿ ಈ ರೀತಿ ಇನ್ನು ಮುಂದೆ ಏನಾದರೂ ಆದರೆ 2 ಸಲ 3 ಸಲ ಏನಾದರೂ ದಲಿತರು ಅದರಲ್ಲೇನು ಅಂತ ಹಂಗೆ ಮಾಡಿದವರು ಅದಾರ, ಮಾಡಲಿಲ್ದವರು ತುಂಬ ಜನ ಅದಾರೆ. ಮೋಸ ಹೋದವರ ದಲಿತರು ರೈತರ ಕೈ ಸಿಕ್ಕು ಮೋಸ ಹೋದಂಥ ಭೂಮಿಗಳ ಜಾಸ್ತಿ ಅದಾವೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ನಾನು ಕೋಟಿ ನಮ್ಮನ್ನು ಸಲ್ಲಿಸಿ ನಾ ಕೇಳೋದಿಷ್ಟೇ, ಇವತ್ತು 50 ವರ್ಷ ಕೇಸ್ ಅಪರಾಧ ಮಾಡಿ ಎಸ್ಕೇಪ್ ಆದಂಥ ಅಪರಾಧಿ 50 ವರ್ಷದ ನಂತರ ಸಿಕ್ಕರೆ ಅವನ್ನ ಆ ಕೇಸ್ನಲ್ಲಿ ಪಿಟ್ ಮಾಡಿ ಜೈಲಿಗೆ ಕಳಿಸಿದ ದಾಖಲೆಗಳು ಬೇಕಾದಷ್ಟು ಅದಾವೆ. ಅದೇ ಥರ 78ರಾಗ ಮಂಜೂರಾದಂಥ ಆ ದಲಿತರಿಗೆ SC/STಗಳಿಗೆ ಮಂಜೂರಾದಂಥ ಜಮೀನು 1 ಎಕರೆ 2 ಎಕರೆ ಜಮೀನಿನಲ್ಲಿ ಇವತ್ತು ರೈತರು ಅವ್ರ ಕಡೆಯಿಂದ ಮಾರಾಟ ಮಾಡ್ಕೊಂಡಿವೆ ಅನ್ನೋದು ಅದು ತಪ್ಪಾಗುತ್ತೆ. ಅದನ್ನು ತಪ್ಪು ಸರಿ ಅನ್ನೋದು ಈ ಹೊಸ ಒಂದು ಇದರಲ್ಲಿ ನೀವು ಮುಂದುವರಿಸ್ರಿ. ಆದರೆ ಅಂದಿನಿಂದ ಸಂಸತ್ನೆಲ್ಲ 78ರಲ್ಲಿ ಆದಂಥ ಒಂದು ಇತಿಹಾಸ ಪಿಟಿಷನ್ಗೆ ಸಂಬಂಧಪಟ್ಟಂಥ ಈ ಒಂದು ದಲಿತರ ಒಂದು ಮಂಜೂರಾದಂಥ ಭೂಮಿನ ಈಗ ಮತ್ತೊಂದು ಸಂಸತ್ತು ದಲ್ಲಿ ಅದನ್ನು ಬಿಲ್ ಕ್ಯಾನ್ಸಲ್ ಮಾಡಿ ನೀವು ಕಾನೂನು ಜಾರಿಗೆ ಮಾಡ್ಬೋದು ಹೊರತು ನಿಮ್ಮ ಕೈಯಿಂದನೇ ನೀವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ನೂರಾರು ಇದಕ್ಕೆ ಮೋಸ ಹೋದಂಥವ್ರಿಗೆ ಆದ್ರೂ ನ್ಯಾಯ ಕೊಡಿಸಿ ಅವರು ಡಿ ಸಿ ಪರ್ಮಿಷನ್ ಇಲ್ಲದೇ ಅವರು ಮಾರಾಟ ತೊಗೊಂಡಿದ್ದೇವೆ ಅಂತ 2000 200 300 400 ರೂಪಾಯಿಗೆ ಹೊಲ ಕಳ್ಕೊಂಡಂಥ ದಲಿತರು ಬೇಕಾದಷ್ಟು ಥರ ಅಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಈ ಸಿಗ್ಲಿ ಬಸವನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.